ರೆಡ್ಡಿ ತಮ್ಮ ಸಂಪುಟ ಸ್ಥಾನಕ್ಕೆ ರಾಜೀನಾಮೆನ ಘೋಷಣೆ ಮಾಡಿದ್ದಾರೆ. ರಾಜೀನಾಮೆ ಪತ್ರವನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕಳುಹಿಸಿಕೊಟ್ಟಿದ್ದಾರೆ. ನಾನು ಹೋಗೋದಿಲ್ಲ, ನನ್ನ PS ತಗೊಂಡೋಗಿ ಕೊಡ್ತಾರೆ. ನನಗೆ ಆತ್ಮಸಾಕ್ಷಿಗೆ ಮೋಸ ಆಗಿದೆ. ನಾನು ಯಾವತ್ತೂ ಕೂಡ ಇಂತಹದ್ದೇ ಖಾತೆ ಬೇಕು ಅಂತ ಕೇಳಿಲ್ಲ. ಬಟ್ ಅವರೇ ನನ್ನನ್ನು ಕರೆಸ್ಕೊಂಡ್ರು, ನನ್ನ ಹತ್ರ ಮಾತಾಡಿದ್ರು, ಪ್ರಾಮಿಸ್ ಮಾಡಿದ್ರು, ಭಾಷೆನ ಕೊಟ್ಟರು, ಮಾತು ಕೊಟ್ಟರು. ಇವತ್ತು ಮಾತು ತಪ್ಪಿದ್ದಾರೆ ಅನ್ನೋ ಒಂದು ಮಾತನ್ನ ನೇರವಾಗಿ ಮಾಧ್ಯಮದ ಮುಂದೆ ಹೇಳಿದ್ರು. ಮಾಧ್ಯಮಗಳಲ್ಲಿ ಬರ್ತಾ ಇತ್ತು, ಖಾತೆಗಾಗಿ ಪಟ್ಟು ಹಿಡಿದಿದ್ದಾರೆ ರಾಮಲಿಂಗಾರೆಡ್ಡಿ ಅಂತ. ಬಟ್ ನಾನು ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇರೋದೆ ಇದಕ್ಕೆ ಸ್ಪಷ್ಟೀಕರಣ ಕೊಡಲಿಕ್ಕೆ. ನಾನು ಯಾವತ್ತೂ ಕೂಡ ನನಗೆ ಇಂತಹದ್ದೇ ಖಾತೆ ಕೊಡಿ ಅನ್ನೋ ಒಂದು ಮಾತನ್ನ ಹೇಳಿಲ್ಲ. ಅವರೇ ಕರೆಸಿದ್ರು, ಮಾತನ್ನ ಆಡಿದ್ರು, ಖಾತೆ ಕೊಡ್ತೀನಿ ಅಂತ ಹೇಳಿದ್ರು, ಫೈನಲ್ ಆಗಿ ಕೊಟ್ಟಿಲ್ಲ. ಮೊನ್ನೆ ಕೂಡ ಬೆಂಗಳೂರು ನಗರಾಭಿವೃದ್ಧಿ ನಿಮಗೆ ಅಂತ ಹೇಳಿದ್ರು ಡಿ.ಕೆ. ಶಿವಕುಮಾರ್. ಬಟ್ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ಇದಕ್ಕೆ ನಾನೇನ್ ಮಾಡಬೇಕು ನೀವೇ ಹೇಳಿ ಮಾಧ್ಯಮದವರೇ ಅಂತ ನಮ್ಮನ್ನೇ ಪ್ರಶ್ನೆ ಮಾಡಿದ್ರು ಅವರು. ಮಾಧ್ಯಮಗಳ ಮುಂದೆ ಬಂದು ರಾಜೀನಾಮೆ ಪತ್ರಕ್ಕೆ ಸಹಿ ಮಾಡಿರೋ ಅಂತ ರಾಮಲಿಂಗಾರೆಡ್ಡಿ ತಮ್ಮ ಆಪ್ತ ಸಹಾಯಕರ ಮೂಲಕ ಈಗ ರಾಜೀನಾಮೆ ಪತ್ರವನ್ನ ನೇರವಾಗಿ ಡಿ.ಕೆ. ಶಿವಕುಮಾರ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಇಲ್ಲ, ನಾನು ಹೋಗಲ್ಲ, ನಾನು ಯಾರ ಹತ್ರನೂ ಮಾತಾಡಲ್ಲ, ಹೈಕಮಾಂಡ್ ಅವರು ನನಗೆ ಕಾಲ್ ಮಾಡಿಲ್ಲ, ನನ್ನ ಮನವೊಲಿಸಿದ್ರು, ನೋ ಕಾಮೆಂಟ್ಸ್, ನಾನು ಏನು ಮಾತಾಡೋದಿಲ್ಲ, ಏನಾಗಿದೆ ಅನ್ನೋದನ್ನು ತಿಳಿಸ್ಬೇಕಾಗಿತ್ತು, ಬಂದಿದ್ದೀನಿ ಮಾಧ್ಯಮದ ಮುಂದೆ ಅನ್ನೋ ಒಂದು ಮಾತನ್ನ ಮಾತ್ರ ರಾಮಲಿಂಗಾರೆಡ್ಡಿ ಇವತ್ತು ಹೇಳಿ ತಮ್ಮ ಸಚಿವ ಸಂಪುಟ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟಿದ್ದಾರೆ. ಇದು ಡಿ.ಕೆ. ಶಿವಕುಮಾರ್ ಸರ್ಕಾರದ ಮೊದಲ ವಿಕೆಟ್ ಪತನ. ಡಿ.ಕೆ. ಶಿವಕುಮಾರ್ ಜೊತೆ 12 ಮಂದಿ ಶಾಸಕರು, ಒಬ್ಬರು ವಿಧಾನ ಪರಿಷತ್ನ ಸದಸ್ಯರು ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ರು. ಈ ಪೈಕಿ ರಾಮಲಿಂಗಾರೆಡ್ಡಿ ಮೊಟ್ಟ ಮೊದಲಿಗರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ನಾನು 1973ರಿಂದ ಇವತ್ತಿನ ತನಕ ರಾಜಕಾರಣದಲ್ಲಿ ಇದ್ದೀನಿ. 53 ವರ್ಷಗಳ ಕಾಲ ರಾಜಕಾರಣವನ್ನ ಮಾಡಿದ್ದೇನೆ. ಸ್ಟೂಡೆಂಟ್ ಲೀಡರ್ ಆಗಿ ಬಂದಿದ್ದು, NSUI ಸೇರಿದ್ದೀನಿ. ಅದಾದ ಬಳಿಕ ಆಗಿದ್ದೆಲ್ಲವನ್ನ ಕೂಡ ಇವತ್ತು ಮಾಧ್ಯಮದ ಮುಂದೆ ವಿವರಣೆ ಕೊಟ್ಟಿದ್ದಾರೆ. 1985ರಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸಿದ್ದೆ, ಸೋತೆ. 1989ರಿಂದ ಇಲ್ಲಿ ತನಕ ಸತತವಾಗಿ ಆಯ್ಕೆ ಆಗ್ತಾ ಬಂದಿದ್ದೀನಿ. 9 ಬಾರಿ ನಾನು ಸ್ಪರ್ಧೆ ಮಾಡಿದ್ದೀನಿ, 1 ಬಾರಿ ಸೋತಿದ್ದೀನಿ, 8 ಬಾರಿ ಗೆದ್ದಿದ್ದೀನಿ. ವೀರಪ್ಪ ಮೊಯ್ಲಿ ಅವರ ಸರ್ಕಾರದಲ್ಲಿ ನಾನು ಸಚಿವನಾದೆ. ಅದಾದ ಬಳಿಕ SM ಕೃಷ್ಣ ಅವರ ಸರ್ಕಾರದಲ್ಲಿ, ಅದಾದ ಬಳಿಕ ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ, ಅದಾದಮೇಲೆ ಸಿದ್ದರಾಮಯ್ಯರ ಸರ್ಕಾರದಲ್ಲಿ 2 ಅವಧಿಯಲ್ಲೂ ಕೂಡ ನಾನು ಸಚಿವನಾಗಿ ಕಾರ್ಯವನ್ನು ನಿರ್ವಹಿಸಿದ್ದೀನಿ. ಇನ್ನು ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ನಾನು ಸಚಿವನಾಗಿ ಕಾರ್ಯವನ್ನು ನಿರ್ವಹಿಸಿದ್ದೀನಿ. ಬಟ್ ಯಾವತ್ತೂ ಕೂಡ ನಾನು ಹೋಗಿ ನಮ್ಮ ನಾಯಕರ ಬಳಿ ನನಗೆ ಇಂಥ ಹುದ್ದೆ ಖಾತೆ ಕೊಡಿ ಅನ್ನೋ ಒಂದು ಬೇಡಿಕೆನ ಇಟ್ಟಿರಲಿಲ್ಲ, ಈಗಲೂ ಕೂಡ ಇಟ್ಟಿರಲಿಲ್ಲ. ಬಟ್ ಆಗಿದ್ದೇನು, 2023ರಲ್ಲಿ ನಡೆದಂತಹ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಬಂದಂತಹ ಹಿನ್ನೆಲೆಯಲ್ಲಿ ಸರ್ಕಾರ ರಚನೆ ಆದ ಸಂದರ್ಭದಲ್ಲಿ ಕನ್ನಿಂಗ್ಹ್ಯಾಮ್ ರೋಡ್ನಲ್ಲಿ ಸಿದ್ದರಾಮಯ್ಯನವರು ಇದ್ರು. ಬೈರ್ತಿ ಸುರೇಶ್ ನನಗೆ ಕಾಲ್ ಮಾಡಿದ್ರು, CM ಸಾಹೇಬ್ರು ನಿಮ್ಮನ್ನು ಭೇಟಿ ಮಾಡಬೇಕಂತೆ, ಬರಬೇಕಂತೆ ಅಂತ ಕರೆದ್ರು. ನಾನು ಅಲ್ಲಿಗೆ ಹೋದೆ. ಮೇಲ್ಗಡೆ ಯಾರೋ ಇದ್ರು CM ಜೊತೆ ಮಾತಾಡ್ತಾ. ನಾನು ಕೆಳಗಡೆ ಇದ್ದಾಗ ಕಾರ್ನಲ್ಲೇ ಕೂತು ನಾನು ಬೈರ್ತಿ ಸುರೇಶ್ ಇಬ್ಬರು ಮಾತನ್ನ ಆಡಿದ್ವಿ. ಸರ್, ಬೆಂಗಳೂರು ನಗರಾಭಿವೃದ್ಧಿ ನಿಮಗೆ ಕೊಡ್ತಾರಂತೆ ಸರ್ ಅಂತ ಬೈರ್ತಿ ಸುರೇಶ್ ನನ್ನ ಹತ್ರ ಹೇಳಿದ್ರು. ಅದನ್ನು ಫೋನಲ್ಲೇ ಹೇಳಿದ್ರೆ ಆಗ್ತಿತ್ತಲ್ಲ, ನನ್ನನ್ನು ಯಾಕೆ ಕರೆಸಿದ್ರಿ ಅಂತ ಕೇಳಿದೆ. ಇಲ್ಲ ಸರ್, CM ಮಾತಾಡಬೇಕಂತೆ ನಿಮ್ಮ ಹತ್ರ, ಅದಕ್ಕೋಸ್ಕರ ಕರೆಸಿದ್ವಿ ಅಂದರು. ಅದಾದ ಬಳಿಕ ಸಿದ್ದರಾಮಯ್ಯನವರು ನನ್ನ ಹತ್ರ ಮಾತನಾಡಿದ್ರು, ಬೆಂಗಳೂರು ನಗರಾಭಿವೃದ್ಧಿ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಓಕೆ ಅಂದೆ, ಬಂದುಬಿಟ್ಟೆ. ಅದಾದ ಮೇಲೆ 5 ದಿನಗಳ ಬಳಿಕ ಖಾತೆ ಹಂಚಿಕೆ ಆಯಿತು. ನಾನು ಸಚಿವ ಸಂಪುಟದಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಂಡ ಮೇಲೆ ಖಾತೆ ಹಂಚಿಕೆ ಆಯಿತು. ನೋಡಿದ್ರೆ ನನಗೆ ಆ ಖಾತೆನೇ ಇಲ್ಲ, ಸಾರಿಗೆ ಮತ್ತು ಮುಜರಾಯಿ ಕೊಟ್ಟಿದ್ರು. ಏನೇ ಇದ್ರೂ ನಮ್ಮ ವರಿಷ್ಠರು ತೀರ್ಮಾನ ತಗೋತಾರೆ, ಅವ್ರು ಮಾತಾಡ್ತಾರೆ. ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಫಾರ್ ದ ಕಾಂಗ್ರೆಸ್. ನೋಡಿ, ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ರಾಮಲಿಂಗ ರೆಡ್ಡಿ ಅವರ ಸೇವೆ ನಮ್ಮ ಪಕ್ಷಕ್ಕೆ, ರಾಜ್ಯಕ್ಕೆ ಬಹಳ ಪ್ರಮುಖವಾದಂಥ ಕೊಡುಗೆ ಇದೆ. ಅವರ ಸೇವೆ ಅಗತ್ಯ ಇದೆ. ಏನೇ ಇದ್ರೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಅದನ್ನ ಬಗೆಹರಿಸ್ತಾರೆ. ಖಂಡಿತವಾಗಿ ಲೈಕ್ ಐ ಟೋಲ್ಡ್, ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪಾರ್ಟಿ, ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಟೇಟ್. 9 ಸಾರಿ ಗೆದ್ದವರು, ಅವರ ಅನುಭವ ನಮಗೆ ಬೇಕೇ ಅಲ್ವಾ? ಓಕೆ, ಥ್ಯಾಂಕ್ ಯು. ಮಂತ್ರಿ 2 ದಿನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತಂದ್ರೆ ನೋಡಿ, ಅದೆಲ್ಲ ಸುಮ್ಮನೆ BJP ಅವರು ಹೇಳೋದಪ್ಪ, ಏನಂತದ್ದು ಏನಿಲ್ಲ ನಮ್ಮಲ್ಲಿ. ಓಕೆ, ಥ್ಯಾಂಕ್ ಯು. ಸಂಪುಟ ಸಹೋದ್ಯೋಗಿಯಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಹೇಳಿದ್ದೀನಲ್ಲ, ಇದು ರಿಯಾಕ್ಷನ್ ಆಸ್ ಎ ಹೋಮ್ ಮಿನಿಸ್ಟರ್, ರಾಜ್ಯದ ಗೃಹ ಸಚಿವರಾಗಿ ಇವತ್ತು ಅವ್ರು ರಿಯಾಕ್ಟ್ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ.
ನಮ್ಮ ಪಕ್ಷದ ವರಿಷ್ಠರು ಇದನ್ನೆಲ್ಲವನ್ನ ಗಮನಿಸ್ತಾರೆ, ಇದನ್ನೆಲ್ಲವನ್ನು ಸರಿ ಮಾಡ್ತಾರೆ. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ಗೆ ಬಹಳ ಮುಖ್ಯ, 9 ಬಾರಿ ಗೆದ್ದಿದ್ದಾರೆ, ಅವ್ರ ನಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದ ಮಾತುಗಳನ್ನು ನೇರವಾಗಿ ಇವತ್ತು ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋ ಅಂಥದ್ದು ಮಾಧ್ಯಮಗಳ ಮುಂದೆ. ಇನ್ನು ರಾಮಲಿಂಗಾರೆಡ್ಡಿ ಅವರು ಆತ್ಮಸಾಕ್ಷಿಗೆ ಮೋಸ ಆಗಿದೆ, ಆತ್ಮಸಾಕ್ಷಿ ಇದ್ದವರು ಯಾರು ಈ ರೀತಿ ಮಾಡಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಮಾಧ್ಯಮಗಳ ಮುಂದೆ ಬಂದು 2 ಬಾರಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯಿತು, ರಾಜಕೀಯ ಪ್ರಹಸನ, ಅದ್ರ ಬಗ್ಗೆ ಇವತ್ತು ವಿವರಣೆಯನ್ನು ಕೊಟ್ಟಿದ್ದಾರೆ. ಕನ್ನಿಗಾಮ್ ರಸ್ತೆ ಕರೆಸಿದ್ರು, ನಿನಗೆ ಕೊಡ್ತೀನಿ ಅಂದರು. 5 ದಿನ ಆದಮೇಲೆ ಖಾತೆ ಹಂಚಿಕೆ ಆಯಿತು, ನನಗೆ ಬೆಂಗಳೂರು ಇನ್ಚಾರ್ಜ್ ಸಿಕ್ಕಿರಲಿಲ್ಲ. ಆಗ ಡಿ ಕೆ ಶಿವಕುಮಾರ್ ಬಂದರು, ಡಿ ಕೆ ಸುರೇಶ್ ಇಬ್ಬರು ಬಂದರು. ಕೊಟ್ಟಿಲ್ಲ ಅನ್ನೋದು ಬೇಜಾರ ಸರ್. ಮಾತಿಗೆ ತಪ್ಪಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳ್ಕೊಳ್ತಾರೆ. ನೋಡಿ, ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ರಾಮಲಿಂಗಾರೆಡ್ಡಿ ಅವರ ಸೇವೆ ನಮ್ಮ ಪಕ್ಷಕ್ಕೆ, ರಾಜ್ಯಕ್ಕೆ ಬಹಳ ಪ್ರಮುಖವಾದಂಥ ಕೊಡುಗೆ ಇದೆ. ಅವರ ಸೇವೆ ಅಗತ್ಯ ಇದೆ. ಏನೇ ಇದ್ರೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಅದನ್ನು ಬಗೆಹರಿಸ್ತಾರೆ. ರಾಮಲಿಂಗಾರೆಡ್ಡಿ ಅವರು ಮನವೊಲಿಸಿ ಮತ್ತೆ ಸಂಪುಟ ಖಂಡಿತವಾಗಿ ಲೈಕ್ ಐ ಟೋಲ್ಡ್, ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪಾರ್ಟಿ, ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಟೇಟ್. 9 ಸಾರಿ ಗೆದ್ದವರು, ಅವರ ಅನುಭವ ನಮಗೆ ಬೇಕೇ ಅಲ್ವಾ? ಓಕೆ, ಥ್ಯಾಂಕ್ ಯು. ಮಂತ್ರಿ 2 ದಿನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತಂದ್ರೆ ಕಾಂಗ್ರೆಸ್ ನೋಡಿ, ಅದೆಲ್ಲ ಸುಮ್ಮನೆ ಬಿಜೆಪಿ ಅವರು ಹೇಳೋದಪ್ಪ, ಏನಂತದ್ದು ಏನಿಲ್ಲ ನಮ್ಮಲ್ಲಿ. ಓಕೆ, ಥ್ಯಾಂಕ್ ಯು. ಸಂಪುಟ ಸಹೋದ್ಯೋಗಿಯಾಗಿ ನೀವು ಏನು ಹೇಳಕ್ ಇಷ್ಟಪಡ್ತೀರಿ ಸರ್? ಇದು ಒಟ್ಟಾರೆ ರಾಜೀನಾಮೆ ಪತ್ರ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ರಾಜೀನಾಮೆ ಪತ್ರದಲ್ಲಿ ಅವ್ರು ಬರೆದಿರೋದು ಏನು ಅನ್ನೋದನ್ನು ನೋಡೋದಾದ್ರೆ, ಮಾನ್ಯರೇ, ನನಗೆ ತಮ್ಮ ಪಕ್ಷದ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದಕ್ಕೆ ತಮಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಧನ್ಯವಾದಗಳು. ನಾನು ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಕಾರಣ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ರಾಜೀನಾಮೆಯನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ನಾನು ಶಾಸಕನಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಯುತ್ತೇನೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ರಾಮಲಿಂಗಾರೆಡ್ಡಿ ಅಂತ ಬರೆದು, ವಂದನೆಗಳೊಂದಿಗೆ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಮುಖ್ಯಮಂತ್ರಿ, ಕರ್ನಾಟಕ ಸರ್ಕಾರ ಅಂತ ಅಡ್ರೆಸ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.